ಇಂಟರ್ವ್ಯೂ ತಗೊಳ್ಳುವಾಗ ಕೊನೆಯ ಪ್ರಶ್ನೆ ಒಂದಿರುತ್ತೆ ಇಂಟರ್ವ್ಯೂ. ಯಾರಪ್ಪ ಇವನು? 12 ವರ್ಷ PUC ಮಾಡಿದ್ದಾನೆ, ಓಕೆ, ಆಮೇಲೆ 3 ವರ್ಷ ಡಿಗ್ರಿ ಮಾಡಿದ್ದಾನೆ, 2 ವರ್ಷ ಏನು ಪೋಸ್ಟ್ ಗ್ರಾಜುಯೇಷನ್ ಮಾಡಿದ್ದಾನೆ, 17 ವರ್ಷ ಎಜುಕೇಶನ್ ಮಾಡ್ಕೊಂಡು ಇಂಟರ್ವ್ಯೂ ಕೂತ್ಕೊಂಡಿದ್ದಾನೆ. ಕೊನೆಯ ಪ್ರಶ್ನೆ ಏನಿರುತ್ತಪ್ಪ ಇಂಟರ್ವ್ಯೂನಲ್ಲಿ, ವಾಟ್ ಈಸ್ ದ ಸ್ಯಾಲರಿ ಯು ಆರ್ ಎಕ್ಸ್ಪೆಕ್ಟಿಂಗ್? ಏನ್ ಸ್ಯಾಲರಿ ಎಕ್ಸ್ಪೆಕ್ಟ್ ಮಾಡ್ತೀಯಾ ಅಂತ ಕೇಳಿದಾಗ, ರೈಟ್, ನಮ್ಮ ಹುಡುಗರಿಗೆ ಇವತ್ತು ಧೈರ್ಯದಿಂದ ಸ್ಯಾಲರಿ ಕೇಳಲಿಕ್ಕೆ ಬರ್ತಾ ಇಲ್ಲ. ದಿಸ್ ಇಸ್ ದ ಪ್ರಾಬ್ಲಮ್. ನೋಡಿ, ನೀವು ಯೂಟ್ಯೂಬ್ ನಲ್ಲಿ ಒಂದು ವಿಡಿಯೋ ನೋಡಿ, ಆ ವಿಡಿಯೋ ನೋಡಿದ್ರೆ ರೈಟ್, ನೆಕ್ಸ್ಟ್ ಅದು ಬಂದ್ ಮಾಡಿಡಿ, ದೆನ್ 10 ವಿಡಿಯೋ ಅಂತ ಬರ್ತವೆ. ನಿನ್ಗಿಂತ ಹೆಚ್ಚಿಗೆ ಆ ಕಂಪನಿಗಳಿಗೆ ಗೊತ್ತಿದೆ, ನಿನ್ಗಿಂತ ಹೆಚ್ಚಿಗೆ ಫೇಸ್ಬುಕ್ನವ್ರಿಗೆ ಗೊತ್ತಿದೆ. ಕಂಟಿನ್ಯೂಸ್ ಆಗಿ ನಾನು ನೋಡ್ಬೇಕು, ಬಹಳ ತನಕ ನೋಡ್ಬೇಕಂದ್ರೆ ಏನ್ ಮಾಡಬೇಕು ಅಂತ ರಿಸರ್ಚ್ ಮಾಡ್ತಾ ಇದ್ದಾರೆ. ಸಪರೇಟ್ ಡಿಪಾರ್ಟ್ಮೆಂಟ್ಸ್ ಇದಾವೆ, ರಿಸರ್ಚ್ ಮಾಡ್ತಾ ಇದ್ದಾರೆ. ನಮ್ಮ ಮಕ್ಕಳ ಮೇಲೆ ರಿಸರ್ಚ್ ಮಾಡ್ತಾ ಇದ್ದಾರೆ, ನಮಗೆ ನಮ್ಮ ಮಕ್ಕಳ ಬಗ್ಗೆ ನಮ್ಗೆ ಗೊತ್ತಿಲ್ಲ. ಅದಕ್ಕೆ ನೋಡಿ, ನಿಮ್ ಫೇಸ್ಬುಕ್ ರಾತ್ರಿ ನೀವು ಸ್ಟಾರ್ಟ್ ಮಾಡಿದ್ರೆ ಮಲ್ಕೊಂಡಿರ್ತೀರಾ, ಜಸ್ಟ್ ಹಿಂಗ್ ಸ್ಟಾರ್ಟ್ ಮಾಡಿದ್ರೆ 28 ನಿಮಿಷ ನಿಮ್ ಜಕೊಂಡು ಹೋಗುತ್ತೆ ಅದು. ಇವತ್ತು ರಿಸರ್ಚ್ ಸೇಸ್ 28 ಮಿನಿಟ್ಸ್. ನಾನು ಮೋಟಿವೇಶನ್ ಮಾಡೋದಿಲ್ಲ, ಐ ಬಿಲೀವ್ ಇನ್ ರಿಯಲೈಸೇಷನ್. ಒಳಗಡೆ ರಿಯಲೈಸ್ ಆಗಬೇಕು. ಆರ್ ವಿ ಡೂಯಿಂಗ್ ಸಮಥಿಂಗ್? ಲೈಕ್ ಟೇಕ್ ಒನ್ ಎಕ್ಸಾಂಪಲ್, ಒಂದೇ ಒಂದು ಎಕ್ಸಾಂಪಲ್. ಸ್ವಾಮಿ ವಿವೇಕಾನಂದರು ಏನ್ ಹೇಳಿದ್ರು? ದ ಪ್ರೈಮರಿ ಆಬ್ಜೆಕ್ಟಿವ್ ಆಫ್ ಎಜುಕೇಶನ್ ಈಸ್ ಟು ಮೇಕ್ ಚಿಲ್ಡ್ರನ್ ಫಿಯರ್ಲೆಸ್. ಹುಡುಗರನ್ನ ಫುಲ್ ಧೈರ್ಯವಂತರನ್ನಾಗಿ ಮಾಡಬೇಕು, ಅದು ಎಜುಕೇಶನ್ ದ ಪ್ರೈಮರಿ ಆಬ್ಜೆಕ್ಟಿವ್ ಅಂತ ಹೇಳಿದ್ರು. ಆರ್ ವಿ ಡೂಯಿಂಗ್ ಇಟ್? ನಾನು ಒಂದ್ಸಲ ಟಾಟಾ ಮಾರ್ಕೋಪೋಲೋ ಟ್ರೈನಿಂಗ್ ಮುಗಿಸ್ಕೊಂಡು, ಐ ವರ್ಕ್ ವಿತ್ 64 ಕಂಪ್ನೀಸ್, 64 ಕಂಪ್ನಿಗಳನ್ನ, ಒಂದು 100 ಕೋಟಿ ಕಂಪ್ನಿನ 500 ಕೋಟಿಗೆ ಹೆಂಗ್ ಒಯ್ಯೋದು, 1000 ಕೋಟಿ. ದಿಸ್ ಇಸ್ ಮೈ ವರ್ಕ್, ಬಟ್ ದಿಸ್ ಇಸ್ ಮೈ ಓಕೆ, ಐ ಲವ್, ಐ ಕಮ್ ಹಿಯರ್. ಹೌದಾಯ್ತಾ? ನಾನು ಟಾಟಾ ಮಾರ್ಕೋಪೋಲೋ ಟ್ರೈನಿಂಗ್ ಮುಗಿಸ್ಕೊಂಡು ವಾಪಸ್ ಬರ್ತಾ ಇರುವಾಗ ಒಂದು ಎಳ್ನೀರ್ ಮಾರ್ತಾ ಇದ್ದ ಹುಡುಗ, 4 ಫೂಟಿನ ಹುಡುಗ, ರೈಟ್, ಅವನ ಕಡೆ ಹೋಗಿ, ಎಷ್ಟಪ್ಪ ಒಂದ್ ಎಳ್ನೀರ್ ಕೊಡು ಅಂತ ಅಂದ್ಕಳೆ, ಏನ್ ಸರ ಬಂದಿಲ್ಲ, ಧಾರವಾಡ ಭಾಷೆ ಅಲ್ಲ, ಏನ್ರಿ ಸರ್ ಭಾಳ ದಿವಸ ಬಂದೇ ಇಲ್ಲರಿ ನೀವು ಅಂತ ಅಂದ್ಕೊಳೆ, ಇಲ್ಪ ಬರಕಾಗಿಲ್ಲ, ಏನ್ರಿ ಬರೀ ಸರ ಮಾಡ್ಕೊಟ್ಟು ಟಕ್ 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 ಹೊಡೆದ, ಕೊಡಾಕತ್ತಿದ್ದ. ಅವಾಗ ಕೇಳಿದೆ, ಅಲ್ಲೋ ಒಂದ್ ದಿನಕ್ಕೆ 100 ಹೋಗ್ತಾವನ ಅಂತ ಕೇಳಿದೆ ನಾನು. 100 ಹೋಗ್ತಾವನ ಒಂದ್ ದಿನಕ್ಕೆ ಕಾಯಿ ಅಂತೇಳಿ, ಏನಂತಾರೆ ಸರ ಅಂತಂದ ನಾವು. ಯಾಕೋ ಹೋಗುದಿಲ್ಲ, ಕೈಯಾರ ನೋಡ್ತೀರಿ, ನಂದಿಲ್ಲೇ ಕೈಯಾರ ನೋಡ್ತೀರಿ, ಕೈ ಫುಲ್ ಕರ್ರಗಾಗೈತಿ, ಹೊಡೆದು ಸ್ಕ್ರಾಚ್ ಬಿತ್ತವ್, ಕರ್ರಗಾಗೈತಿ, ಒಳಗೆ ರಕ್ತ ಕಾಣಿಸ್ತೈತಿ, ಕೈಯಾರ ನೋಡ್ತೀರಿ. ನಾಂದಿ ನಿನ್ನ ಅಪ್ಪನ ಧಾರವಾಡ ಭಾಷೆ ಇದು, ನಾವು ಇದನ್ನ ಯೂಸ್ ಮಾಡಿ ನಮ್ಗೆ ಮಜಾ ಬರುದಿಲ್ಲ, ನೀವು ಬೇಜಾರು ಮಾಡ್ಕೋಬೇಡ್ರಿ ಅಂತ ಹಂಗಂದ. ಅವನು ಸಭೆಯಲ್ಲೇ ಬೈಯಿಂದ ಸಭೆ, ನಾವು ಹಂಗಂದಾಗ ನಮ್ಗೆ ಸುಖ ಅನಿಸ್ತೈತಿ, ನಿಮ್ ಸುಖ ನೋಡಕ್ ಬಂದಿಲ್ಲ ನಾವು. ಅದಿದ ಏನೋ ನಿನ್ನ ಆಪ್ನ ನಿನ್ಗೇನ್ ಕೈ ಹಿಂಗಾಗೈತಿ, 100 ಕಾಯಿ ಮಾರಂಗಿಲ್ಲ. ಹಂಗಲ್ರಿ ಸರ, ಹೇಳತ್ತೀನಿ ಕೇಳ್ರಿ, ನಿನ್ನೆ ಒಂದು ದಿವ್ಸನ್ಯಾಗ 2600 ಕಾಯಿ ಮಾರಿದರಿ ಅಂತ. ಮುಂದೆ ನಾವು ಕೇಳಿದೆ, 2600 ಕಾಯಿ ಮಾರಿದ, ಏನು ನಿನ್ನ ಏನ್ರ ಸೀಸನ್ ಇತ್ತು, ಏನ್ರ ಬಾರ್ ಮದ್ವಿ ಏನ್ರ ಎಲ್ಲರ ಸಪ್ಲೈ ಮಾಡಿ? ಇಲ್ರಿ ಸರ, ಒಂದ್ 8-10 ತಿಂಗಳು ನಾನು 1500ರಿಂದ 2000ರಿಂದ 2500 ಮಟ್ಟ ಇಷ್ಟು ಕಾಯಿ ಹೋಗತ್ತ ಸರ್. 8 ತಿಂಗಳ ಮಟ್ಟ. ಮುಂದಿನ 4 ತಿಂಗಳು ಏನ್ ಮಳೆಗಾಲ ಇವೆಲ್ಲ ಚಾಲು ಆಗ್ತಾವ ಸರ್, ಹಾಸ್ಪಿಟ್ಲ್ ಇದ್ದವ್ರು ಅಷ್ಟ ತಗೋತಾರ್ರಿ, ಉಳ್ಕಿದವ್ರು ಬರುದಿಲ್ರಿ. ಬಟ್ ಒಂದು 1500ರಿಂದ 2000 ನಾ ದಿನ ಮಾಡ್ತೀನಿ ಸರ್ ಅಂತ ನಾವು. ಅದಕ್ಕೆ ಮುಂಜಾನೆ 8ಕ್ಕೆ ಬರ್ತೀನಿ ರೀ, ರಾತ್ರಿ 8:30, 9, 10 ಮಟ್ಟ ಹೋಗ್ತೀನಿ. ಮುಂದೆ ನಂದೊಂದು ಬಿಸ್ನೆಸ್ ಮ್ಯಾನೇಜ್ಮೆಂಟ್ ಅಲ್ಲ, ಸೊ ನ್ಯಾಚುರಲಿ ಐ ಆಸ್ಕ್ಡ್ ಹಿಮ್ ಲೈಕ್, ಏನಪ್ಪ ರೈಟ್, ಎಷ್ಟು ಇನ್ವೆಸ್ಟ್ಮೆಂಟ್ ಅಂತ. ವಿದ್ಯಾರ್ಥಿಗಳೇ ನಿಮ್ಗೆ ಹೇಳ್ತಾ ಇರೋದು, ಆಮೇಲೆ ಪಾಲಕರು ಇದರಿಂದ ಎಸೆನ್ಸ್ ತಕ್ಕೋಬೇಕು. ಹೌದಾಯ್ತಾ? ರೈಟ್, ಎಷ್ಟು ಇದರಿಂದ ರೊಕ್ಕ ಎಷ್ಟು ಹಾಕ್ತೀವಿ ಅಂತ. ನಾ ಏನ್ ರೊಕ್ಕ ಹಾಕೋದಿಲ್ರಿ ಸರ್ ಅಂತ ನಾವು. ಮುಂಜಾನೆ ಒಬ್ಬ ಟ್ರಕ್ ನಾವು ಬರ್ತಾನ್ರಿ, ಅವ ಇಳಿಸಿ ಹೋಗ್ತಾನ್ರಿ, ನಾ ಸಂಜೆ ಮಟ್ಟ ಹೊಡಿತೇನ್ರಿ. ಸಂಜೆ ಒಬ್ಬ ಟ್ರ್ಯಾಕ್ಟರ್ನೋ ಬರ್ತಾನ್ರಿ, ಹೊಡೆದಿದ್ ಕಾಯಿ ತಗೊಂಡು ಹೋಗ್ತಾನೆ. ನಾ ಉಳ್ದಿದ್ ಕಾಯಿ ಅಂದ್ಕೊಂಡು ಉಳ್ದಿದ್ ಕಾಯಿ ಎಲ್ಲ ಅಲ್ಲಿ ಇಡ್ತೇನೆ ಸರ, ಮ್ಯಾಗ ಒಂದು ಪ್ಲಾಸ್ಟಿಕ್ ಇದನ್ನ ಹಾಕ್ತೇನೆ ಸರ, ಸುತ್ತಲೂ ಇಟ್ಟಂಗಿ ಇಡ್ತೇನ್ರಿ, ಮನೆಗೆ ಹೋಗ್ತೇನ್ರಿ. ಅಲ್ಲೂ ಅಷ್ಟು ಕೊಂಡ್ರು ನಾವು ಅದಾನಲ್ರಿ ಅಂತ ನಾವು. ಅದು ನಂಬಿಕೆ. ಗೊತ್ತಾಯ್ತಾ? ನಂಬಿಕೆ ಎಷ್ಟೈತಿ ನೋಡ್ರಿ. 1,000 ಕಾಯಿ ರೋಡ್ನ ಬಿಟ್ಟು ಹೋಗ್ತಾನಂದ್ರ ಅವನು 25 ರೂಪಾಯಿಗೆ ಒಂದ್ ಕಾಯಿ ಅಂದ್ರೆ 25,000 ರೂಪಾಯಿ ರೋಡ್ನ ಬಿಟ್ಟು ಹೋಗುವಂತ ತಾಕತ್ತೈತ್ಲ ಅವಂಗ. ನಮ್ದು ಎಂತ ತಾಕತ್ತು? ಯಾರಿಗಾರ ಪೆನ್ ಕೊಟ್ರೆ ಟೋಪನ್ ತೆಗೆದು ಕೊಡ್ತೇವೆ ನಾವು. ಇಂಥ ಮನಸ್ಥಿತಿ ನಮ್ದು. ನಾವ್ ಏನೋ ದೊಡ್ಡ ಸಾಧನೆ ಮಾಡ್ಬೇಕಂತೀವ, ರೈಟ್? ಮುಂದೆ ಅವ್ನು ಕೇಳಿದೆ, ಒಂದ್ ಕಾಯಿಗೆ ಎಷ್ಟು ಬೀಳ್ತಿತ್ತು, ನೀ ಎಷ್ಟು ಕೊಡ್ತೀವಿ ಅಂದ್ರೆ, ಸರ್ 2 ರಿಂದ 3 ರೂಪಾಯಿ ನಮ್ ಮಿನಿಮಮ್ ಸಿಗ್ತೈತ್ರಿ ಒಂದ್ ಕಾಯಿಗೆ ಅಂತಂದ. ರೈಟ್, ಗೆಳೆಯರಿ, ಒಂದಿನಕ್ಕೆ 2,000 ಕಾಯಿ ಮಾಡ್ತಾನೆ ಅಂದ್ರೆ 2 ರೂಪಾಯಿ ಅಂತ ಹೇಳಿದ್ರು 4,000 ರೂಪಾಯಿ ಆಯ್ತು. 30 ದಿವಸ ಅಂದ್ರೆ 1,20,000 ರೂಪಾಯಿ ಆಯ್ತು. ಯಾಕಪ್ಪ 1,20,000 ರೂಪಾಯಿ ಮಾಡ್ತಾ ಇದ್ದಾನಂದ್ರೆ ಅವ್ನು ಹೊಟ್ಟೆ ಹಸ್ತೈತಿ, ಅದಕ್ಕೆ ಮಾಡಾತ. ಪಾಲಕರು ನಿಮ್ಮ ಹುಡುಗರಿಗೆ ಹೊಟ್ಟೆ ಹಸ್ಯಾಕ್ ಬಿಡ್ವಲ್ರಿ ನೀವು. ಮ್ಯಾಗಿ ಅಜ್ಜ ಹಾಕ, ಆಗಲೇ ತಿಂದೇನು ಮಮ್ಮಿ, ಆಗಲದಿ ಹಾಲು ಕುಡಿ. ರೈಟ್? ಸೊ ಮೊದಲ ಮೆಸೇಜ್, ಐ ಆಮ್ ನಾಟ್ ಗೋಯಿಂಗ್ ಟು ಟೀಚ್, ಐ ಮೀನ್ ಟಾಕ್ ಟು ಸ್ಟೂಡೆಂಟ್ಸ್. ಚಿಲ್ಡ್ರನ್ ಆರ್ ವಂಡರ್ಫುಲ್. ನನ್ನ ಪ್ರಕಾರ ನಾ 20 ವರ್ಷದಲ್ಲಿ ಒಂದು 10 ಲಕ್ಷ ಜನ ಜೊತೆ ನಾ ಮಾತಾಡಿದ್ದೇನೆ. ನನ್ನ ಪ್ರಕಾರ ಯುವಕರು, ವಿದ್ಯಾರ್ಥಿಗಳು ಪರ್ಫೆಕ್ಟ್ ಇದ್ದಾರೆ. ಪ್ರಾಬ್ಲಮ್ ಇಸ್ ವಿತ್ ಅಸ್. ಯಾಕಂದ್ರೆ ನಮ್ದೊಂದು